ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯ ಮಳೆಯಿಂದ ಅಬಂಡೆಡ್ ಆಗಿದೆ. ಇಬ್ಬರಿಗೂ ಕೂಡ ಒಂದು ಅಂಕ ಸಿಕ್ಕಿದೆ. RCB ಅಭಿಮಾನಿಗಳಿಗೆ ಇದೊಂಥರ ಬಹಳ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ತಂಡ ಲಾಸ್ಟ್ 5 ಮ್ಯಾಚಸ್ ಇಂದ ಯಾವುದೇ ಪಂದ್ಯವನ್ನ ಗೆದ್ದಿಲ್ಲ. ನಮ್ಮ RCB ತಂಡ ಎಲಿಮಿನೇಟರ್ ಪಂದ್ಯವನ್ನ ಆಡೋದು ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ. ಅಸ್ಸಾಮಲ್ಲಿ ಈ ಒಂದು ಮ್ಯಾಚ್ ನಡಿಬೇಕಿತ್ತು, ಆದರೆ ಮಳೆಯಿಂದ ಪಂದ್ಯ ಅಬೌಂಡೆಡ್ ಆಗಿದೆ ಅಂತಾನೆ ಹೇಳ್ಬೋದು. ಬಂದಂತ ಅಭಿಮಾನಿಗಳಿಗೆ ಬೇಜಾರಾಗಿದೆ. ಹಾಗೆ ರಾಜಸ್ಥಾನ್ ರಾಯಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೂ ಕೂಡ ಬಹಳ ಬೇಜಾರಾಗಿದೆ. ಇದೇ ನೋಡಿ IPL ನ ಫೈನಲ್ ಪಾಯಿಂಟ್ಸ್ ಟೇಬಲ್. ನಂಬರ್ 1 ಸ್ಥಾನದಲ್ಲಿ ಇರೋದು ಕೋಲ್ಕತ್ತಾ ನೈಟ್ ರೈಡರ್ಸ್, ನಂಬರ್ 2 ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್, ನಂಬರ್ 3 ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್, ನಂಬರ್ 4 ಸ್ಥಾನದಲ್ಲಿ ನಿಮ್ಮ ನೆಚ್ಚಿನ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ 4 ತಂಡಗಳು ಕೂಡ IPL 2024ನ ಅಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ. CSK ತಂಡ, ಡೆಲ್ಲಿ ಕ್ಯಾಪಿಟಲ್ಸ್, ಹಾಗೆ LSG, ಗುಜರಾತ್ ಟೈಟನ್ಸ್, PBKS ಹಾಗೆ ಮುಂಬೈ ಇಂಡಿಯನ್ಸ್ ಕೂಡ ಎಲಿಮಿನೇಟ್ ಆಗಿದ್ದಾರೆ IPL ಪ್ಲೇ ಆಫ್ ಇಂದ. ನಮ್ಮ RCB ಎಲಿಮಿನೇಟರ್ ಪಂದ್ಯವನ್ನು ಆಡ್ತಾರೆ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ. KKR ಹಾಗೆ SRH ಕ್ವಾಲಿಫೈಯರ್ 1 ಪಂದ್ಯವನ್ನು ಆಡ್ತಾರೆ. KKR ಹಾಗೆ SRH ಇಬ್ಬರಲ್ಲೂ ಕೂಡ ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಆಗಿ ಫೈನಲ್ಸ್ಗೆ ಹೋಗ್ತಾರೆ. RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅವರು ಫಸ್ಟ್ ಮ್ಯಾಚ್ ಸೋತವರ ಜೊತೆ ಪಂದ್ಯವನ್ನ ಆಡ್ತಾರೆ. ಇದು ಗುರು ಬೆಂಕಿ ಮ್ಯಾಚ್. ಅಂದ್ರೆ ಈ ಒಂದು ಪಂದ್ಯ ರೋಚಕವಾಗಿರುತ್ತೆ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.